ಅಗದಿ ಆನಂದದಿಂದ ಮಂಗಲಸೂತ್ರ ಮಾರಿ ₹1 ತಂದ್ರು ತನ್ನ ಮಗನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದ್ರು. ಇದೆಲ್ಲ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಪಾಸ್ ಆದ್ರು. ನೀವು ಮುಂದೆ ಗೊತ್ತಿಲ್ಲ ಇಷ್ಟೊಂದು ಕಷ್ಟ ಆಯ್ತು ಹರಿಶ್ಚಂದ್ರನಿಗಂತ ತಾವೆಲ್ಲರೂ ಕೇಳಿದ್ವಿ. ಆದ್ರ ಪರೀಕ್ಷೆಯಲ್ಲಿ ಪಾಸ್ ಆದ್ಮೇಲೆ ಹರಿಶ್ಚಂದ್ರ 10,000 ವರ್ಷ ಸುಖವಾಗಿ ಬದುಕ್ತಾನ. ಅಂದ್ರೆ ನಾವೆಲ್ಲರೂ ಹರಿಶ್ಚಂದ್ರನ್ ಇಷ್ಟ ಮುಗೀತು ಅಂತ ತಿಳ್ಕೊಂಡಿವಿ. ಇಲ್ಲಿಗೆ ಹರಿಶ್ಚಂದ್ರನಿಗೆ ಆ ಪರೀಕ್ಷೆ ಒಳಗೆ ಪಾಸ್ ಆದ. ಮುಂಜಾನೆ ವಿಶ್ವಾಮಿತ್ರ ಬಂದ ಶರಣಾಗತ ಆದ. ನಾನು ನಿನ್ನ ಪರೀಕ್ಷೆ ಮಾಡಕ್ ಬಂದಿದ್ದೆ, ದೇವಲೋಕದೊಳಗೆ ನಿನ್ನ ಬಗ್ಗೆ ಕೇಳಿದ್ದೆ. ನಾರದ ನೀನೇನು ದೊಡ್ಡ ಯೋಗಿ ಅಲ್ಲ, ಭೂಮಿ ಮೇಲೆ ಒಬ್ಬ ಯೋಗಿ ಆನ, ಅವ ರಾಜನೂ ಅದನ, ಭೋಗಿನೂ ಅದನ, ಅದ್ರ ಜೊತೆಗೆ ಮನೆಯಾಗ ಯೋಗಿನೂ ಅದನ. ಯೋಗ ಜೊತೆಗೆ ಭೋಗ ಮಾಡ್ತಿರುವಂತ ರಾಜ 3 ಲೋಕದೊಳಗ ಅವನಷ್ಟು ಶ್ರೀಮಂತರು ಯಾರೂ ಇಲ್ಲ, ಅಷ್ಟು ದೊಡ್ಡ ಜ್ಞಾನಿ ಅಂತ ಕೇಳಿದ್ದೆ. ನೋಡು, ನಿಜವಾದ ತ್ಯಾಗಿ ಇದ್ನಂದ್ರ ತ್ಯಾಗವನ್ನು ಪರೀಕ್ಷೆ ಮಾಡಕ್ ನಾನು ಬಂದೆ. ಇದರಲ್ಲಿ ನೀನು ಪಾಸ್ ಆದಪ್ಪ, ತಗೋ ನಿನ್ನ ಮಗು ಮತ್ತು ನಿನ್ನ ಸಂಸಾರ ಸಾಮ್ರಾಜ್ಯ ಕೊಟ್ಟು ಮುಂದೆ ರಾಜ ಹರಿಶ್ಚಂದ್ರ 10,000 ವರ್ಷ ರಾಜ್ಯ ಆಳ್ತಾನೆ. ಈ ಸುದ್ದಿ ನಮಗ್ ಗೊತ್ತಿಲ್ಲ. ನಾವೆಲ್ಲರೂ ಏನ್ ತಿಳ್ಕೊಂಡಿವಿ, ರಾಜನಿಗೆ ಬಹಳ ಕಷ್ಟ ಇತ್ತು, ರಾಜ ಬಹಳ ಕಷ್ಟಪಟ್ಟ. ಅದ್ರ ಸತ್ಯದ ಮೇಲೆ ಹೋದ್ರ ಸತ್ಯ ಈಗ ನೋಡ್ರಿ, ಸುಮ್ನೆ ಲೌಕಿಕದೊಳಗೆ ಮಾತಾಡ್ತಿರ್ತಾರ, ತೆಲಿಗೊಂದೊಂದು ಮಾತಾಡ್ತಾರ, ಏನೂ ಗೊತ್ತಿರೋದಿಲ್ಲ, ಮುಂದಿನ ವಿಷಯ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ, ಏನ್ ಮಾತಾಡ್ತಾರ, ಏನ್ ದೊಡ್ಡ ಸತ್ಯವಂತ ಹೊಂಟನಪ್ಪ ಸತ್ಯ ಹರಿಶ್ಚಂದ್ರ ರಾಜ. ಎಲ್ಲರೂ ಏನ್ ಮಾತಾಡ್ತಾರ ಹೇಳ್ರಿ, ತಾವೆಲ್ಲರೂ ಕೇಳಿರ್ತೀರಿ ಲೌಕಿಕದೊಳಗೆ. ಸತ್ಯ ಹರಿಶ್ಚಂದ್ರ ನಂಗ ಆದೆ, ಕಷ್ಟ ಆಕೈತಿ ನೋಡ್ರಿ ಅಂತಾರೆ. ಕಷ್ಟ ಆಗ್ತದೆ. ನಮ್ ಮಾರ್ಕ್ಸ್ ಕಾರ್ಡ್ ಕೊಡ್ಲಾರ್ದ ನಮ್ಗೆ ನೌಕರಿ ಕೊಡ್ತಾರೆ ಯಾರು? ಆ ಮಾರ್ಕ್ಸ್ ಕಾರ್ಡ್ ನಮಗ್ ಮಾರ್ಕ್ಸ್ ಸಿಗ್ಲಾರ್ದ ಯಾರು ನೌಕರಿ ಕೊಡಲ್ಲ. ನಾವು ಪಾಸ್ ಆದ್ರೆ ನಮ್ದು ಏನ್ರ CET ರಿಸಲ್ಟ್ ಆದ್ರೆ ನೌಕರಿ ಕೊಡ್ತಾರೆ. ಹಾಗೆ ಈ ದೇವರ ಪರೀಕ್ಷೆಯಲ್ಲಿ ನಾವು ಯಾವ ಜನ್ಮದೊಳಗೆ ನಮಗ ಪರೋಕ್ಷ ಬ್ರಹ್ಮಜ್ಞಾನ ಆಗ್ತದ, ಅಪರೋಕ್ಷ ದೃಢ ಬ್ರಹ್ಮಜ್ಞಾನ, ಅವಾಗ ನಮಗ್ ಸುಖ ಸಿಗುತ್ತದೆ. ಹಾಗಾಗಿ ಈ ಜೀವ ಯಾವಾಗ ಉಸಿರು ನಿಂತು ಹೋಗ್ತದ ನಮ್ಗೆ ಯಾರಿಗ್ ಗೊತ್ತಿಲ್ಲ. ಹೋಗುದ್ರೊಳಗ ಸತ್ಸಂಗ ಏನದಲ್ಲ, ಈ ಸತ್ಸಂಗ ಮನುಷ್ಯನಿಗೆ ಆನಂದ ಕೊಡ್ತದ. ಅಂತ ಆನಂದ ಈ ಶರೀರಕ್ಕೆ ಮರಣದ, ಆ ಒಳಗಡೆ ಇರುವಂತ ಜೀವಕ್ಕೆ ಮರಣ ಇಲ್ಲ. ಅದಕ್ಕೆ ವಾಸನಾ ಶರೀರ ಅಂತದ. ಆ ವಾಸನಾ ಶರೀರಕ್ಕೆ ಎಂದೂ ಮರಣ ಇಲ್ಲ. ಅದಕ್ಕಾಗಿ ಒಬ್ಬ ರಾಜನಿಗೆ ಒಬ್ಬ ಮಗು, ಸುಂದರ ಮಗ ಹುಟ್ಟಿರ್ತಾನ. 4 ವರ್ಷಕ್ಕೆ ಮಗು ಹಸುಲಿಗ್ತದ. ಅವಾಗ ರಾಣಿ ರಾಜರು ಬಹಳ ಅಳ್ತಾರ. ಅವಾಗ ನೋಡ್ರಿ, ನಾವೆಲ್ಲರೂ ಸುಖದೊಳಗನೆ ದುಃಖದೊಳಗೆ ನಾವೆಲ್ಲರೂ ಏನ್ ಮಾಡ್ತೀವಿ ಅಂತ ಹೇಳಿದ್ರ, ದುಃಖದೊಳಗೆ ಗುರುಗಳಿಗೆ ಹುಡುಕ್ತಿವಿ. ನಾವು ದುಃಖದಲ್ಲೇ ಗುರುಗಳನ್ನು ಹುಡುಕ್ತಿವಿ, ಸಂತರ ಶರಣರಿಗೆ ಹುಡುಕ್ತಿವಿ. ದುಃಖ ಬಂದಾಗ ಸುಖದೊಳಗೆ ಯಾರು ಹುಡುಕಲ್ಲ. ಸುಖದೊಳಗೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರ, ಸುಖದಲ್ಲಿ ನಾವ್ ಯಾರು ಹುಡುಕಲ್ಲ, ದುಃಖದಲ್ಲಿ ಹುಡುಕ್ತೇವೆ.